ರಾಜ್ಯದ ಜನ ವಿಧಾನಸೌಧದ ಒಳಗೆ ಪ್ರವೇಶ ಮಾಡೋದಕ್ಕೆ ಸಾಕಷ್ಟು ಕನಸು ಇಟ್ಕೊಳ್ತಾ ಇದ್ರು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲ ಒಳಗಡೆ ಹೇಗಿದೆ ಅಂತ ನೋಡೋದಕ್ಕೆ ಎಲ್ರಿಗೂ ಕೂಡ ಒಂದು ಆಸೆ ಇದ್ದೇ ಇತ್ತು. ಈಗ ಸಾರ್ವಜನಿಕರ ವಿಧಾನಸೌಧ ಪ್ರವೇಶಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ. ಪ್ರವೇಶಕ್ಕೆ ಶುಲ್ಕ ನಿಗದಿ ಮಾಡಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅಂತ ನಿರ್ಧಾರ ಮಾಡಿದೆ. ಪ್ರವಾಸೋದ್ಯಮ ಇಲಾಖೆ ಒಂದು ಹೊಸ ನೀತಿ ಈಗ ಜಾರಿಗೆ ತರ್ತಾ ಇದೆ. ಸಾರ್ವಜನಿಕ ರಜಾ ದಿನಗಳಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಅಂತ ಅವಕಾಶ ಮಾಡಿಕೊಡ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವಿಧಾನಸೌಧಕ್ಕೆ ಪ್ರವೇಶ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಅನುವು ಮಾಡಿಕೊಡ್ತಾ ಇದೆ. ಇನ್ನು ಎಲ್ರಿಗೂ ಕೂಡ ಒಂದು ಆಸೆ ಇದ್ದೇ ಇರ್ತಾ ಇತ್ತು. ಇಡೀ ರಾಜ್ಯದ ಬಗ್ಗೆ ಚರ್ಚೆಗಳಾಗತ್ತೆ. ರಾಜಕೀಯ ನಾಯಕರ ಕೆಸರೆರ ಚಾಟ ಕೂಡ ಇಲ್ಲೇ ನಡೆಯುತ್ತೆ. ಹೇಗಿದೆ ನಮ್ಮ ವಿಧಾನಸೌಧ ನೋಡಬೇಕು ಅನ್ನುವಂತಹ ಒಂದು ಆಸೆ ಎಲ್ರಿಗೂ ಕೂಡ ಇದ್ದೇ ಇತ್ತು. ಆದರೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ನಿರಾಕರಣೆ ಮಾಡಲಾಗಿತ್ತು. ಇದೀಗ ಸಾರ್ವಜನಿಕರಿಗೂ ಕೂಡ ಒಳ ಪ್ರವೇಶ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿದೆ. ಇದೇ ಕಾರಣಕ್ಕಾಗಿ ಪ್ರವಾಸೋದ್ಯಮ ಇಲಾಖೆ ಒಂದು ಹೊಸ ನೀತಿಯನ್ನು ತರ್ತಾ ಇದೆ. ಸಾರ್ವಜನಿಕ ರಜಾದಿನಗಳಲ್ಲಿ ಪ್ರವೇಶ ಮಾಡೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಸಾರ್ವಜನಿಕರು ಇನ್ನು ಮುಂದೆ ವಿಧಾನಸೌಧದ ಒಳಗೆ ಪ್ರವೇಶ ಮಾಡಿ ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕಣ್ತುಂಬಿಕೊಳ್ಳಬಹುದು. ಅದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಪ್ರವೇಶ ಮಾಡೋದಕ್ಕೆ ಅಂದರೆ ಒಳಗಡೆ ಹೋಗಿ ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಶುಲ್ಕ ಕೂಡ ಈಗ ರಾಜ್ಯ ಸರ್ಕಾರ ನಿಗದಿ ಮಾಡ್ತಾ ಇದೆ. ಇದಕ್ಕೆ ಪ್ರವಾಸೋದ್ಯಮ ಇಲಾಖೆ ನಿರ್ಧಾರ ಮಾಡಿತ್ತು. ಅಧಿಕೃತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರವಾಸೋದ್ಯಮ ಇಲಾಖೆ ಆದೇಶ ಪ್ರತಿಯನ್ನು ಕೂಡ ಹೊರಹಾಕಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಪ್ರವಾಸೋದ್ಯಮ ಇಲಾಖೆ ಸಾರ್ವಜನಿಕರು ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಒಂದು ಸುವರ್ಣ ಅವಕಾಶವನ್ನು ಕೊಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲವನ್ನು ಕೈಗೊಳ್ಳೋದಕ್ಕೆ ಅಂತ ಈಗ ಪ್ರವಾಸೋದ್ಯಮ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಅದೇ ರೀತಿಯಾಗಿ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಏನೇನೆಲ್ಲ ಚೆಕ್ಕಿಂಗ್ಗಳನ್ನು ಮಾಡಬೇಕು, ಮೆಟಲ್ ಡಿಟೆಕ್ಟರ್ ಆಗಿರಬಹುದು, ಎಲ್ಲವೂ ಕೂಡ ಹೆಚ್ಚುವರಿಯಾಗಿ ಬೇಕಾಗುತ್ತೆ. ಯಾಕಂದರೆ ಸಾಮಾನ್ಯ ದಿನಗಳಲ್ಲಿ ನಾವು ನೋಡಿದಾಗ ಜನರಿಗೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅಂತಲೇ ಸಾಕಷ್ಟು ಸಮಯ ಹಿಡಿಯುತ್ತೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಾಗ ಒಳ ಪ್ರವೇಶ ಮಾಡೋದಕ್ಕೆ ಭಾರಿ ಭದ್ರತೆಯನ್ನು ಕೂಡ ಇಲ್ಲಿ ಹೆಚ್ಚಳ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಈ ಮೆಟಲ್ ಡಿಟೆಕ್ಟರ್ ಆಗಿರಬಹುದು, ಇನ್ನು ಮೆಟಲ್ ಡಿಟೆಕ್ಟರ್ಗಳನ್ನು ಡಿಟೆಕ್ಟ್ ಮಾಡುವಂತಹ ಮಷಿನ್ಗಳನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಪೊಲೀಸ್ ಅಧಿಕಾರಿಗಳು ಅದೇ ರೀತಿಯಾಗಿ ಭದ್ರತಾ ಪಡೆಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಬೇಕಾಗತ್ತೆ. ಅದಕ್ಕೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಆದರೆ ಈವರೆಗೆ ಜನರ ಒಂದು ಆಶಯ ಏನಿತ್ತು ಅದನ್ನು ಈಡೇರಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಒಂದು ಪ್ರವೇಶ ಶುಲ್ಕ ನಿಗದಿ ಮಾಡಿ ಪ್ರವೇಶ ಶುಲ್ಕವನ್ನು ಪಡೆದುಕೊಂಡು ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ಇನ್ನು ಕೇವಲ ಯಾವಾಗ ಅಧಿವೇಶನ ನಡೆಯುತ್ತೆ ಆಗ ವಿದ್ಯಾರ್ಥಿಗಳು ಹಾಗೂ ಕೆಲವರಿಗೆ ಮಾತ್ರ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ಈಗ ಸಾರ್ವಜನಿಕರಿಗೂ ಕೂಡ ಅವಕಾಶ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಎಲ್ರಿಗೂ ಕೂಡ ಒಂದು ಕನಸಿರುತ್ತೆ, ವಿಧಾನಸೌಧ ಒಳಗಡೆಯಿಂದ ಹೇಗಿದೆ, ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಹೇಗಿದೆ, ಇದನ್ನು ಕಣ್ತುಂಬಿಕೊಳ್ಬೇಕು ಅಂತ ಸಾರ್ವಜನಿಕರಿಗೆ ಸಹಜವಾಗಿ ಒಂದು ಆಶಯ ಇದ್ದೇ ಇರುತ್ತೆ. ಈಗ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖಾ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈಗ ನಾವು ಮತ್ತೊಂದೆಡೆ ನೋಡಿದಾಗ ಭದ್ರತೆಯ ವಿಚಾರ ಕೂಡ ಇಲ್ಲಿ ಸಾಕಷ್ಟು ಬರುತ್ತೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಇಲ್ಲಿಯವರೆಗೆ ವಿಧಾನಸೌಧ ಅಥವಾ ವಿಕಾಸಸೌಧಕ್ಕೆ ಪ್ರವೇಶವನ್ನು ಮಾಡಬೇಕು ಅಂದರೆ ಕಠಿಣವಾದಂಥ ನಿರ್ಬಂಧಗಳು ಇದ್ವು. ಸಾರ್ವಜನಿಕರು ಏನಾದರೂ ಕೆಲಸ ಕಾರ್ಯಗಳಿಗೆ ವಿಧಾನಸೌಧಕ್ಕೆ ಬರಬೇಕು ಅಂತ ಹೇಳಿದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಅವ್ರಿಗೆ ಪ್ರವೇಶ ಮೊದಲು ಇತ್ತು. ತಮ್ಮ ಸ್ಥಳೀಯ ಶಾಸಕರ ಒಂದು ಪ್ರವೇಶ ಪತ್ರವನ್ನು ಅವರು ಪಡ್ಕೊಂಡು ಬರಬೇಕಾಗಿತ್ತು. ಅದನ್ನು ಇಲ್ಲಿ ಆಧಾರ್ ಕಾರ್ಡು ಜೊತೆಗೆ ಆ ಶಾಸಕರು ಕೊಟ್ಟಂಥ ಒಂದು ಗುರುತಿನ ಪತ್ರವನ್ನು ತೋರಿಸಿ ಒಳಗಡೆ ಪ್ರವೇಶವನ್ನು ಪಡಿಬೇಕಾಗಿತ್ತು. ನಂತರ ಅವರು 5 ಗಂಟೆಗೆ ಮತ್ತೆ ಸೌಧದ ಆವರಣದಿಂದ ಹೊರಗಡೆ ಹೋಗಬೇಕಾಗಿತ್ತು.
ಅಂತಹ ಒಂದು ಕಠಿಣವಾದಂಥ ನಿರ್ಬಂಧಗಳಿತ್ತು. ಬೇರೆ ಯಾರಿಗೂ ಕೂಡ ಅವಕಾಶಗಳಿರಲಿಲ್ಲ. ಪ್ರತಿ ಶನಿವಾರ ಭಾನುವಾರ ಬಂತು ಅಂದರೆ ವಿಧಾನಸೌಧದ ಮುಂಭಾಗ, ಹೈಕೋರ್ಟ್ನ ಮುಂಭಾಗದಲ್ಲಿ ಇರುವಂತಹ ರಸ್ತೆಯ ಮೇಲೆ ಸಾಕಷ್ಟು ಜನಜಂಗುಳಿ ಇರುತ್ತೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಜನ ಬರ್ತಾರೆ, ಹಾಗೆ ವಿದೇಶಗಳಿಂದಲೂ ಕೂಡ ಜನರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಅಲ್ಲಿ ವಿಧಾನಸೌಧದ ಫೋಟೋ ತೆಗೆದುಕೊಳ್ಳೋದಕ್ಕೆ ಇಡೀ ಕುಟುಂಬ ಸಮೇತ ಅವರು ಆ ರಸ್ತೆಗೆ ಬರ್ತಾರೆ. ಸೊ ಇದು ಸ್ಪೀಕರ್ ಅವರ ಯು ಟಿ ಖಾದರ್ ಅವರ ಗಮನಕ್ಕೆ ಬಂದ ನಂತರ ವಿಧಾನಸೌಧವನ್ನು ಸಾರ್ವಜನಿಕರಿಗೂ ಕೂಡ ಮುಕ್ತ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಚಿಂತನೆ ಅವರ ಮನದಲ್ಲಿ ಬರುತ್ತೆ. ತದನಂತರದಲ್ಲಿ ವಿಧಾನಸೌಧದ ಆವರಣದಲ್ಲೇ ಪುಸ್ತಕ ಮೇಳವನ್ನು ಆಯೋಜನೆ ಮಾಡ್ತಾರೆ. ಲಕ್ಷಾಂತರ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಪುಸ್ತಕ ಮೇಳದಲ್ಲಿ ಭಾಗಿಯಾಗಿದ್ರು. ಸೊ ಇದೀಗ ಮತ್ತೆ ಸಾರ್ವಜನಿಕರಿಗೆ ವಿಧಾನಸೌಧ ಮತ್ತು ವಿಕಾಸಸೌಧಕ್ಕೆ ಭೇಟಿಯನ್ನು ಕೊಡುವಂತಹ ಒಂದು ನಿರ್ಧಾರವನ್ನು ಈಗ ಸ್ಪೀಕರ್ ಹಾಗೆ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಾರ್ವಜನಿಕ ರಜಾ ದಿನಗಳು ಯಾವಾಗ ಇರುತ್ತೆ, ಭಾನುವಾರ ಇರ್ಬೋದು ಅಥವಾ ಬೇರೆ ಹಬ್ಬ ಹರಿದಿನಗಳಲ್ಲಿ ಸಾರ್ವಜನಿಕ ರಜೆಗಳಿರುತ್ತೆ, ಅಂತಹ ಸಂದರ್ಭದಲ್ಲಿ ವಿಧಾನಸೌಧದ ಒಳಗಡೆ ಎಲ್ಲರಿಗೂ ಕೂಡ ಮುಕ್ತ ಪ್ರವೇಶವನ್ನು ಕಲ್ಪಿಸುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಪ್ರವೇಶ ಶುಲ್ಕವನ್ನು ಕೂಡ ವಿಧಿಸುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಪ್ರವಾಸೋದ್ಯಮ ಇಲಾಖೆಗೆ ಅದರ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಯಾರು ವಿದೇಶಿಗರಿರ್ಬೋದು ಅಥವಾ ರಾಜ್ಯದ ಪ್ರವಾಸಿಗರಿರ್ಬೋದು, ಜನರಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ವಿಧಾನಸೌಧವನ್ನು ನೋಡೋದಕ್ಕೆ ಬರುವಂಥವ್ರು ಇರ್ಬೋದು, ಅವರಿಗೆ ಒಳಗಡೆ ಗೈಡು ವ್ಯವಸ್ಥೆಯನ್ನು ಮಾಡಿ ಒಳಗಡೆ ಎಲ್ಲ ಪ್ರತಿಯೊಂದು ವಿಧಾನಸೌಧ ಯಾವ ರೀತಿಯಾಗಿ ಕಟ್ಟಲಾಗಿದೆ, ಒಳಗಡೆ ಏನೇನಿದೆ ಮತ್ತು ಯಾವುದ ವಾಸ್ತುಶಿಲ್ಪ ಹೇಗಿದೆ, ಪ್ರತಿಯೊಂದನ್ನು ಕೂಡ ವಿವರಣೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಕೂಡ ಆ ಗೈಡ್ಗಳ ಮೂಲಕ ಮಾಡಲಾಗ್ತಾ ಇದೆ. ಈ ಮೂಲಕ ಒಂದು ಕಡೆ ಪ್ರವೇಶ ಶುಲ್ಕವನ್ನು ವಸೂಲಿ ಮಾಡೋದು, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಆದರೆ ಭದ್ರತೆಯ ಸಮಸ್ಯೆ ನಿಜವಾಗ್ಲೂ ಕೂಡ ಹೇಳುತ್ತೆ ಸಂತೋಷ್, ಯಾಕೆಂದರೆ ಸಾಕಷ್ಟು ಭದ್ರತೆ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ಕೆಲವೊಂದಷ್ಟು ಸುಧಾರಣೆಗಳನ್ನು ತಂದಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.